ನೀವು ನಿಮ್ಮ ಲೈಫನ್ನೇ ಹಿಂದೆ ತಿರುಗಿ ನೋಡಿದಾಗ ಛಲ ಆಗಿರಲಿ, ಚೆಸ್ಸಲ್ಲಿದ್ದಂಥ ನೀವು ಮುಂದೆ ಅಫ್ಕೋರ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಆಗಿರಲಿ, ಬ್ಯಾಡ್ಮಿಂಟನ್ ಆಗಿರಲಿ, ಇದೆಲ್ಲದ್ರ ಕಡೆಗೆ ಆ ಗಾಳಿ ಬೀಸಿದಾದರೂ ಹೇಗೆ ಸರ್? ಅದು ನಮ್ಮ ಕೋಚ್ ಲಿಂಗಪ್ಪ ಅವ್ರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ಬೇಕು. ಈಗಿಲ್ಲ ಅವರು, ಒಂದು ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತರು ಕರ್ನಾಟಕದವರು. ಅವ್ರು ಎಂತೆಂಥ ಪ್ರತಿಭೆಗಳನ್ನ ಗುರುತಿಸಿದ್ದಾರೆ ಅಂದರೆ ಅಶ್ವಿನಿ ನಾಚಪ್ಪ, ಉದಯ್ ಪ್ರಭು ಅಂತ ದೊಡ್ಡ ದೊಡ್ಡ ವ್ಯಕ್ತಿ ನಮ್ಮ ಕರ್ನಾಟಕದ ಆಗಿನ ಸ್ಟಾರ್ ವಾರ್ಡ್ಸ್ಗಳನ್ನೆಲ್ಲ ಕರ್ನಾಟಕದಿಂದ ತಯಾರು ಮಾಡಿದಂಥ ವ್ಯಕ್ತಿ ಹತ್ರ ನಾನು ತರಬೇತಿ ತೊಗೊಳೋದಕ್ಕೆ ತುಂಬ ಕಷ್ಟಪಟ್ಟೆ. ಯಾಕಂದರೆ ಅವ್ರು ಸುಲಭ ಅಲ್ಲ. ಅದು ಆವಾಗ ನಾನು ವಿಕಲಚೇತನ, ಇವನು ಹೆಂಗೆ ಹೇಳ್ಕೊಡೋದು, ಏನು ಹೇಳ್ಕೊಡೋದು ಅಂತ. ಅವ್ರು ಶಿಸ್ತಿವರು, ಒಂದು ತುಂಬ ಶಿಸ್ತಿರೋದು. ಟೈಮು ಇದು ಮಾಡ್ತಾನೆ ಇರ್ಬೇಕು ನಾವು. ಹೆಂಗಿತ್ತು ನಿಮ್ಮ ರೂಟೀನ್ ಅವಾಗೆಲ್ಲ? ಅವಾಗ ಏನು ಅಂದರೆ ಬೆಳಗ್ಗೆ ನಾನೆಲ್ಲ ಇದಕ್ಕೆ ಹೋಗ್ತಾಯಿದ್ದೆ ಪ್ರಾಕ್ಟೀಸು, ಕಾಲೇಜ್ ಇದು ಮಾಡೋಕ್ಕೆ. ಬೆಳಗ್ಗೆ ನಂಗೆ ವರ್ಕೌಟ್ಸ್ ಕೊಡೋರು, ನೀನು ಬರೋಕ್ಕಾಗಲ್ಲ ಕಂಠೀರವ ಸ್ಟೇಡಿಯಮ್ಗೆ, ನೀನು ಮನೇಲಿ ವರ್ಕೌಟ್ಸ್ ಮಾಡು, ಸಾಯಂಕಾಲ ಬಂದು ಪ್ರಾಕ್ಟೀಸ್ ಮಾಡು ಅನ್ನೋದು. ಮನೇಲಿ ವರ್ಕೌಟ್ ಅಂದರೆ ಏನಾದರೂ ಲೈಟ್ ಎಕ್ಸಸೈಸಸ್ ಅದು ಕೊಟ್ಬಿಡೋರು. ನೀನು ಏನು ಆಗುತ್ತೋ ಅದು ಮಾಡ್ತಾಯಿರು. ಸ್ಟ್ರೆಚ್ಚು, ಕಾಲು ಇದು ಮಾಡ್ಕೊ, ಕೈದು ಈ ಥ್ರೋಸ್ಗೆ ಕೈಗೆ ಇದು ಮಾಡೋದು ಅಂತೆಲ್ಲ ಇದು ಮಾಡೋರು. ಆಮೇಲೆ ಸಾಯಂಕಾಲ 4 ಗಂಟೆಗೆ ನಂಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. 3:55ಕ್ಕೆ ನಾನು ಅಲ್ಲಿ ಇರಬೇಕು. 4 ಗಂಟೆಗೆ ಬಂದರೂ ಇಲ್ಲ. ಟೈಮ್ ಅಂದರೆ ಟೈಮ್, ಡಿಸಿಪ್ಲಿನ್ ಸಖತ್ ಡಿಸಿಪ್ಲಿನ್. ಅದರಲ್ಲೆಲ್ಲ ಅಂತ ಅವ್ರಿಗೆ ಮಾತಾಡ್ಸಂಗೆ ಅಲ್ಲ. ಆಮೇಲೆ ಪ್ರಾಕ್ಟೀಸ್ ಕೊಡೋವಾಗ ಈಗಿನ ಮಕ್ಕಳು ನೋಡಿರ್ತೀರ, 2 ನಿಮಿಷ ಬ್ರೇಕ್ ತೊಗೊಳ್ಳೋದಿಲ್ಲ. ಆ ಥರ ಮನುಷ್ಯನ ಹತ್ರ ಪ್ರಾಕ್ಟೀಸ್ ಮುಗಿಯೋವರೆಗೂ ಅಲ್ಲೇ ಇರಬೇಕು ಫೀಲ್ಡಲ್ಲಿ. ಎಷ್ಟೊತ್ತಿರೋದು ಪ್ರಾಕ್ಟೀಸು? 1 ಅವರ್. ಏನೇನು ಮಾಡಿಸೋರು ನಿಮಗೆ? ಅದೇ ಥ್ರೋಸು, ನಂದು ಶಾರ್ಟ್ ಪುಟ್ಟು, ಡಿಸ್ಕಸ್ಸು, ಥ್ರೋಸು, ಅದು ಟೆಕ್ನಿಕ್ಸ್ ಹೇಳ್ಕೊಡೋದು, ಚೇಂಜ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸರ್, ನೀವು ಯಾವ ಕ್ರೀಡೆನಲ್ಲಿ ತೊಡಗಿಸ್ಕೋಬೇಕು ಅಂತ ಆ ನಿರ್ಧಾರ ಅವರೇ ಮಾಡಿದ್ರೆ ಅಥವಾ ನಿಮಗೆ ಆಪ್ಷನ್ಸ್ ನನಗೆ ಆಪ್ಷನ್ ಬಂತು, ನಾನೇ ತೊಡಗಿಸ್ಕೊಂಡೆ ಇದರಲ್ಲಿ. ಯಾಕಂದರೆ ಓಡೋದಕ್ಕೆ ನನ್ನ ಕಾಲು ಅಷ್ಟಿದಿಲ್ಲ. ಆಮೇಲೆ ನಮ್ಮದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ನಮ್ಮದು ಓಟ ಇಲ್ಲ, ಥ್ರೋಸ್ ಮತ್ತು ಶಾರ್ಟ್ ಪುಟ್, ಡಿಸ್ಕಸ್ ಮಾತ್ರ ಇರೋದು. ಸೊ ಆ ಇದು ನಿಟ್ಟಿನಂದು ಕೈ ಚೆನ್ನಾಗಿದೆ, ಥ್ರೋ ಎಸಿಬೋದಲ್ಲ, ಕಾಲು ಮೂಮೆಂಟ್ಸ್ ಬೇಕು, ಆ ಟೆಕ್ನಿಕ್ಸ್ ಹೇಳ್ಕೊಟ್ರು, ಅದು ಮಾಡಿದೆ. ಆಮೇಲೆ ನನಗೆ ಇನ್ನೊಂದು ಸ್ಟಾರ್ಟಿಂಗಲ್ಲಿ ಆ ಡಿಸ್ಕಸ್ಸು, ಶಾರ್ಟ್ ಪುಟ್ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಆವಾಗ ಅವ್ರು ಏನು ಹೇಳ್ಕೊಟ್ರು, ಬಾಸ್ಕೆಟ್ಬಾಲ್ ಡ್ರಿಬ್ಲಿಂಗ್ ಮಾಡೋ ಅಂದರು. ಅವಾಗ ನೋಡಿ ಇವಾಗ ಬರಲಿ, ಇವಾಗ ಹಿಂಗೆ ಇಟ್ಕೋಬೋದು. ಅವಾಗ ನನಗೆ ಇಷ್ಟೇ ಇದಾಗ್ತಾಯಿತ್ತು. ಹಾಗಾಗಿ ಅದು ಆಟೋಮೆಟಿಕ್ಕಾಗಿ ಮಸಲ್ ಮೆಮೊರಿ ಮತ್ತು ಎಲ್ಲ ಇದಕ್ಕೂ ಇದು ಹೊಡಿತು. ಹೆಂಗೆ ಮಾಡಬೇಕು ಎಸೆಯೋದಕ್ಕೆ ಇದಾಯಿತು, ಡಿಸ್ಕಸ್ ಇದು ಹೋಲ್ಡ್ ಮಾಡೋಕ್ಕೆ ಈಸಿ ಆಯಿತು. ಸೊ ಆ ಮನುಷ್ಯನ ನಾನು ಈಗಲೂ ನೆನೆಸ್ಕೊಳ್ತೀನಿ, ಮುಂದಕ್ಕೂ ನೆನೆಸ್ಕೋಬೇಕಂತ ಮನುಷ್ಯ ನನಗೆ ಐಡಿಯಾ ಕೊಟ್ಟು ಈ ಪ್ರಶಸ್ತಿ ಬರೋದಕ್ಕೆ ಅವರೊಬ್ಬರು ಕಾರಣ.